ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನಾದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಒಂದು ಡೈಲಿ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇದು ಸ್ಯಾಟರ್ಡೆಯ ವ್ಲಾಗ್. ಇವಾಗ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದು ಇಡ್ಲಿನ ಮಾಡಿದ್ದೆ. ಇಡ್ಲಿನ ತಿನ್ಕೊಂಡು ಮುಂದೆ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಟಿಫನ್ ಎಲ್ಲ ತಿನ್ಕೊಂಡು ಇವಾಗ ನಮ್ಮ ಪಾಪಗೆ ಫಸ್ಟು ನೈಲ್ಸ್ ಕಟ್ ಮಾಡಬೇಕು. ಚಿಕ್ಕ ಮಕ್ಳಿಗೆ ಅದೆಷ್ಟು ಬೇಗ ನೈಲ್ಸ್ ಬೆಳೆಯುತ್ತೋ ಗೊತ್ತೇ ಆಗೋದಿಲ್ಲ. ಎಷ್ಟು ಸಲ ಕಟ್ ಮಾಡಿದ್ರು ಹಿಂದೆನೇ ಬೆಳೀತಾನೆ ಇರುತ್ತೆ. ವಾರಕ್ಕೆ ಒಂದು ಸಲ ಆದರೂ ಕಟ್ ಮಾಡಲೇಬೇಕು. ಪಾಪುಗೆ ನೈಲ್ಸ್ ಎಲ್ಲ ಕಟ್ ಮಾಡಿ ಅಡುಗೆ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಬೇಳೆನ ಒಂದು ವಿಸಲ್ ಹಾಕಿಸ್ಕೊಂಡಿದ್ದೀನಿ, ಒಂದೆರಡು ವಿಸಲು. ಬೇಳೆ ಚೆನ್ನಾಗಿ ಬೆಂದರೆ ತರಕಾರಿ ಎಲ್ಲನೂ ಆಮೇಲೆ ಒಂದು ವಿಸಲ್ಗೆ ಬೇಯುತ್ತೆ. ಇಲ್ಲ ಅಂತ ಅಂದರೆ ಒಂದೇ ಸಲ ತರಕಾರಿ ಬೇಳೆ ಎಲ್ಲ ಹಾಕ್ಬಿಟ್ರೆ ತರಕಾರಿ ಎಲ್ಲ ಫುಲ್ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಇವಾಗ ಏನೆಲ್ಲ ತರಕಾರಿ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಟೊಮ್ಯಾಟೊ, ಹೀರೆಕಾಯಿ, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಈರುಳ್ಳಿ ಹಾಗೂ ಕ್ಯಾರೆಟು, ಮೂಲಂಗಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ. ಇದಕ್ಕೆ ಇವಾಗ ಒಂಚೂರು ಅರಿಶಿನ ಹಾಕ್ಕೊಂಡು ಒಂದು ವಿಸಲ್ ಇವಾಗ ಕೂಗಿಸ್ಕೊಳ್ಳೋಣ. ಇವಾಗ ಇದು ಒಂದು ವಿಸಲ್ ಕೂಗಾದ್ಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ತರಕಾರಿ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಖಾರ ಕಲಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ನಾನು ರೈಸ್ಗೂ ಸಹ ಇಟ್ಟಿದ್ದೀನಿ. ನಾವು ರೈಸ್ನ ಪಾತ್ರೆನಲ್ಲೇ ಮಾಡೋದು. ಅದ್ರ ಪಾತ್ರೆಯಲ್ಲಿ ಬೆಂದಿರೋ ನೀರು ಇರುತ್ತಲ್ಲ ಅದನ್ನು ಚೆಲ್ಲಾಕಿ ಹಂಗೆ ರೈಸ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾವು ರೈಸ್ ಯಾವಾಗಲೂ ಇದೇ ರೀತಿಯೇ ಪಾತ್ರೆನಲ್ಲೇ ಮಾಡೋದು. ಕುಕ್ಕರ್ನಲ್ಲಿ ಮಾಡೋದು ತುಂಬಾ ಕಮ್ಮಿ. ಇವಾಗ ಸಾಂಬಾರಿಗೆ ಖಾರ ಕಲಿಸ್ಕೊಳ್ಳೋಣ. ಖಾರ ಕಲಿಸ್ಕೊಳ್ಳೋದಕ್ಕೆ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ಒಂದು ಸ್ವಲ್ಪ. ಅದನ್ನು ಇವಾಗ ಕಿವುಚ್ಬಿಟ್ಟು ಈ ಹುಣಸೆಹಣ್ಣು ರಸಕ್ಕೆ ಖಾರದ ಪುಡಿ, ಉಪ್ಪು ಹಾಗೂ MTR ಸಾಂಬಾರು ಪೌಡರ್ನ ಸ್ವಲ್ಪ ಹಾಕ್ತೀನಿ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ MTR ಸಾಂಬಾರು ಪೌಡರ್ ಹಾಕೋದ್ರಿಂದ. ಸೊ ಅದಕ್ಕೆ ನಾನು MTR ಸಾಂಬಾರು ಪೌಡರ್ನು ಸಹ ನಮ್ಮನೆ ಸಾಂಬಾರು ಪೌಡರ್ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ಈ ರೀತಿ ತರಕಾರಿ, ಕಾಳು, ಸೊಪ್ಪು ಈ ಥರ ಮಿಕ್ಸ್ ಮಾಡಿ ಸಾಂಬಾರು ಮಾಡಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಖಾರಕ್ಕೆ ಹೆಂಗೆ ಬೇಕು ಹಂಗೆ ಖಾರದ ಪುಡಿನ ನೀವು ಹಾಕ್ಕೊಳ್ಬೋದು. ಅಲಸಂದೆ ಕಾಳು ಸಾಂಬಾರು ಮಾಡ್ತಿರಲ್ಲ ಅದರಲ್ಲೂ ಸಹ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆನ ರುಬ್ಬಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೂ ಜಜ್ಜಿರೋ ಅಂತ ಬೆಳ್ಳುಳ್ಳಿನ ಹಾಕ್ಕೊಂಡು ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಒಣಮೆಣಸಿನಕಾಯಿ ಅಥವಾ ಇಂಗು ಸಹ ಹಾಕ್ಕೊಳ್ಬೋದು. ಸಾಂಬಾರೆಲ್ಲ ರೆಡಿ ಆಯಿತು, ಅಡುಗೆ ಎಲ್ಲ ರೆಡಿ ಆಗಿದೆ. ಇವಾಗ ಊಟ ಮಾಡಬೇಕು. ನಾವು ಊಟ ಮಾಡೋಕ್ಕೂ ಮುಂಚೆ ಫಸ್ಟ್ ನಮ್ಮ ಪಾಪಗೆ ಊಟ ಮಾಡಿಸ್ಬಿಟ್ರೆ ಒಂದು ಅರ್ಧ ಕೆಲಸ ಮುಗಿಯುತ್ತೆ. ಸೊ ಅವ್ಳಿಗೆ ಇವಾಗ ಊಟ ಮಾಡಿಸ್ತಿದ್ದೀನಿ. ಅವಳು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ತುಂಬಾ ಅಳ್ತಾ ಇದ್ಲು. ಸೊ ಅದಕ್ಕೆ ಅವರಪ್ಪ ಇಲ್ಲೇ ನಮ್ಮನೆ ನಿಯರ್ ಬೈ ಅಂಗನವಾಡಿ ಇದೆ ಒಂದು, ಅಲ್ಲಿ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದರು. ಆ ಕ್ಲಿಪ್ಪಿಂಗ್ಸ್ ಸಹ ಹಾಕ್ತಾಯಿದ್ದೀನಿ ನೋಡಿ. ಮನೆಯಲ್ಲಿ ಎಷ್ಟೇ ಆಟ ಸಾಮಾನುಗಳಿದ್ರೂ ಮಕ್ಕಳಿಗೆ ಬೇರೆ ಹೊಸ ಯಾವ್ದು ಆಟ ಸಾಮಾನು ಕಾಣಿಸಿದ್ರು ಅದ್ರ ಮೇಲೇ ಕಣ್ಣು ಹೋಗುತ್ತೆ ಆಟ ಆಡೋದಕ್ಕೆ. ಸೊ ಇವಾಗ ಅವಳು ಅದನ್ನೇ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಎಷ್ಟೇ ಇದ್ದರೂ ಏನೂ ಆಟ ಆಡೋದಿಲ್ಲ, ಅದಲ್ಲೇ ಅದು ಪಾಡ್ಗೆ ಅದು ಬಿದ್ದಿರುತ್ತಷ್ಟೇ. ಇವಳು ಓಡಾಡಿಕೊಂಡು ಇಲ್ಲ ಅಡುಗೆ ಮನೆ ಪಾತ್ರೆ ಸಾಮಾನುಗಳನ್ನ ತಂದು ಅದರಲ್ಲಿ ಆಟ ಆಡ್ತಾ ಇರ್ತಾಳೆ. ಸೊ ಇವಾಗ ಅಲ್ಲಿ ಹೊಸ್ದಾಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಆಟ ಆಡಿಕೊಂಡು ಸೈಲೆಂಟಾಗಿ ಸುಮ್ಮನೆ ಕೂತಿದ್ದಾಳೆ. ಮನೇಲಿ ಈ ರೀತಿ ಒಂದು ಸೆಕೆಂಡ್ ಸಹ ಕೂತ್ಕೊಳ್ಳೋದಿಲ್ಲ ಅವಳು.
ಡೈಲಿ ಇವಳನ್ನ ಅಲ್ಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ಬೋದು. ಅವಳಿಗೂ ಮಕ್ಳ ಜೊತೆ ಆಟ ಆಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಇನ್ನೂ ತುಂಬ ಚಿಕ್ಕವಳಲ್ವಾ, ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ, ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆಗಲಿ, ಇನ್ನೂ ಇವಾಗ 2 ಇಯರ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಯಾವಾಗಲಿದ್ದು ಸ್ಕೂಲ್ಗೆ ಹೋಗೋದಿದ್ದೇ ಇರುತ್ತೆ ಅಲ್ವಾ, ಇನ್ನೊಂದು ಸ್ವಲ್ಪ ದಿವಸ ಮನೇಲಿ ಆರಾಮಾಗಿರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಆಮೇಲೆ ನೋಡೋಣ, ಮುಂದೆ ಇನ್ನೊಂದು 3 ಮಂತ್ಸ್ ಅಥವಾ 6 ಮಂತ್ಸ್ ಆದಮೇಲೆ ಜಾಯಿನ್ ಮಾಡಿಸ್ಬೇಕಂದ್ರೆ ನೋಡೋಣ ಅವಾಗ. ಅರ್ನ ಊಟ ಮಾಡಿ ಮಲ್ಕೊಂಡ್ಲು ಆರಾಮಾಗಿ. ಇವಾಗ ನಾವು ಊಟ ಮಾಡಬೇಕು. ಸ್ವಲ್ಪ ನೆಂಚ್ಕೊಳ್ಳೋಕೆ ಏನಾದರೂ ಹಪ್ಳ ಏನಾದರೂ ತೇಲ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಹಪ್ಳನ ತೇಲಿಸ್ತಾ ಇದ್ದೀನಿ. ಹಪ್ಳ ತೇಲ್ಸ್ಕೊಂಡು ಊಟನ ಮಾಡೋಣ. ಬಿಸಿ ಬಿಸಿ ಅನ್ನ ಸಾರು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಎಂಥ ಟೇಸ್ಟ್ ಅಲ್ವಾ. ಅದಕ್ಕೆ ಹೇಳೋದು ಮನೆ ಊಟನೇ ಚೆಂದ ಅಂತ ಅಂದ್ಬಿಟ್ಟು. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸಂಜೆ ಪೂಜೆ ಎಲ್ಲ ಮುಗಿಸಿ, ಪಾಪು ಬೇರೆ ಇನ್ನೂ ಮಲಗಿದ್ಲಲ್ಲ, ಸೊ ಅವಳು ಎದ್ದೊಳ್ಳಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅವಳಿಗೆ ಪಾರ್ಕ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ನೋಡಿದ್ರೆ ಪಾರ್ಕಲ್ಲಿ ತುಂಬಾ ಬುರ್ಜೆ ಆಗಿಬಿಟ್ಟಿತ್ತು, ಮಳೆ ಎಲ್ಲ ಬಂದು. ಸೊ ಅದಕ್ಕೆ ಹೆಂಗೂ ಆಚೆ ಬಂದಿದ್ವಲ್ಲ, ವೀಕೆಂಡ್ ಇತ್ತು, ಹಾಗೆ ಓಡಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು RMZಗೆ ಮಾಲ್ಗೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ನಾನು ಮಾಲ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲೇ ಕಾಣಿಸೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದಾಗಿತ್ತು ಇವತ್ತಿನ ಡೈಲಿ ರ್ಯಾಂಡಮ್ ವ್ಲಾಗ್. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.